ನಮಸ್ಕಾರ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರೇ. ನಮಸ್ಕಾರ. ಈ ಜಾಗೃತ ಸಾಹಿತ್ಯ ಸಮಾವೇಶದ ಅಧ್ಯಕ್ಷರಾಗಿರುವ ತಮ್ಮನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುವುದರ ಜೊತೆಗೆ ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳ ಬಯಸ್ತೇನೆ. ಆಗ್ಬೋದಲ್ಲ? ಆಗ್ಬೋದಪ್ಪ. ಈ ಹೊಸಗನ್ನಡ ಸಾಹಿತ್ಯದಲ್ಲಿ ನವ್ಯ ಘಟ್ಟದ ಹರಿಕಾರರಾಗಿ ಸಾಕಷ್ಟು ಕೆಲಸ ಮಾಡಿದ ನೀವು ನವ್ಯದ ನಂತರ ಬಂದಂತಹ ಬಂಡಾಯ, ದಲಿತ ಇಂಥ ಎಲ್ಲ ಹೊಸ ಹೊಸ ಆಯಾಮಗಳನ್ನು ಕಂಡಿದ್ದೀರಿ. ಜೊತೆಗೆ ನಿಮ್ಮದೇ ಆದ ಧೋರಣೆಗಳ ಹಿನ್ನೆಲೆಯಲ್ಲೇ ಸಾಹಿತ್ಯ ಕೃಷಿ ಮಾಡುತ್ತಲೇ ಬಂದಿದ್ದೀರಿ. ಇವತ್ತು ಸಾಹಿತ್ಯ ಕೃಷಿ ಮಾಡ್ತಾ ಇದ್ದೀರಿ. ಈ ಹೊಸ ಆಯಾಮಗಳು ತಲೆ ಎತ್ತಿದ ಹಿನ್ನೆಲೆಯನ್ನು ಕೂಲಂಕಷವಾಗಿ ಅರಿತಿರುವಂಥ ನೀವು ಸಂಘರ್ಷದ ಮೂಲಕವೇ ಹೊಸ ಧೋರಣೆಗಳು ಹುಟ್ಟಬೇಕಂತೀರೋ ಅಥವಾ ಈ ನಮ್ಮ ಸಮಗ್ರ ಪರಿಸರಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ಹೊಸ ಧೋರಣೆಗಳು ಹುಟ್ಟಬೇಕಂತೀರೋ? ಸಾಹಿತ್ಯ, ಕಾವ್ಯ ಇವು ನೇರವಾಗಿ ಜೀವನದ ಮೇಲೆ ಯಾವ ಪ್ರಭಾವವನ್ನು ಮಾಡೋಕ್ಕಾಗೋಲ್ಲ. ಆ ಸಾಹಿತ್ಯ, ಕಾವ್ಯ ಇವುಗಳನ್ನು ಅಭ್ಯಾಸ ಮಾಡಿದವರ ಮನಸ್ಸು ಹದಗೊಂಡು ಹೊಸ ಬಗೆಯ ಜೀವನಕ್ಕೆ ಸಿದ್ಧವಾಗುವಂತೆ ಮಾಡುವ ಕೆಲಸ. ಸಂಘರ್ಷ ಅಂದರೆ ಈ ಸಮಾಜ ಇದ್ದಲ್ಲಿ ಸಂಘರ್ಷ ಇದ್ದೇ ಇರುತ್ತೆ. ಆದರೆ ಮುಖ್ಯವಾದದ್ದು ಕವಿಯ ಸಾಹಿತ್ಯ ಮನಸ್ಸಿನಲ್ಲಿ ನಡೆಯುವ ಸಂಘರ್ಷ. ವಿವಿಧ ಭಾವಗಳ ನಡುವೆ, ಬೇರೆ ಬೇರೆ ಸಿದ್ಧಾಂತಗಳ ನಡುವೆ ಆಗುವಂಥ ಒಂದು ಸಂಘರ್ಷ, ಅದು ಬಹಳ ಮುಖ್ಯವಾದ್ದು. ಆ ಸಂಘರ್ಷದ ಮೂಲಕ ಎರಡು ತತ್ವಗಳ ಸಮತೋಲನ, ಸಮತೂಕವನ್ನು ಸಾಧಿಸುವಂಥದ್ದು ಕವಿ ಸಾಹಿತ್ಯ ಕೆಲಸ. ಸಾಮಾಜಿಕವಾಗಿ ಸಂಘರ್ಷ ನಡೆದರೆ ಅದು ರಾಜಕೀಯವಾದ್ದು. ಸಾಹಿತ್ಯದಲ್ಲಿ ಆ ಸಂಘರ್ಷ ಇಲ್ಲ. ಸಂಘರ್ಷನ ಬಿಡಿಸಬೇಕು. ಸಂಘರ್ಷ ಮೋಚನೆ ಹೇಗೆ ಅಂತ ನೋಡಬೇಕು. ಸಂಘರ್ಷ ವರಿತೀನಿ ಮಾಡ್ತೀನಿ ಅನ್ನೋದು ಸಾಹಿತ್ಯ ಆಗೋಲ್ಲ. ಇನ್ನು ನೋಡಿ, ಈ ನಮ್ಮ ಸಾಹಿತ್ಯದಲ್ಲಿ ರಾಜಕೀಯ ಬೆರೆತು ಸಾಹಿತ್ಯ ಕ್ಷೇತ್ರದ ಪ್ರಾಮಾಣಿಕತೆ ಒಂದು ಸ್ವಲ್ಪ ಅನುಮಾನಕ್ಕೆ ಈಡಾಗಿದೆ. ಹೌದು. ಇಂಥಲ್ಲಿ ಸಾಹಿತ್ಯವನ್ನು ಈ ರಾಜಕೀಯದ ಕಪಿಮುಷ್ಟಿಯಿಂದ ಬಿಡಿಸಿ ಅದು ಅಪ್ಪಟ ಸಾಹಿತ್ಯ ರಂಗವಾಗಿ ಉಳಿಬೇಕಂತ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಮಾಡೋದು ಅಂದರೆ, ಕೆಲವು ನಿಷ್ಠಾವಂತರು ಸಾಹಿತ್ಯದ ಬಗ್ಗೆ ನಿಜವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗಬೇಕು. ಇಂಥವ್ರು ಜಾಸ್ತಿ ಜನ ಇರೋಲ್ಲ. ಪ್ರಜಾತಂತ್ರದಲ್ಲಿ ಇದು ಅತ್ಯಗತ್ಯ. ಪ್ರಜಾತಂತ್ರದ ಸ್ವಾತಂತ್ರ್ಯ, ಸಮಾನತೆ ಎಂಬ ಮೌಲ್ಯಗಳು ಪರಿಮಿತವಾದಂಥವು, ಕೇವಲವಾದಂಥವಲ್ಲ. ಅದೇ ರೀತಿ ಸಮತೆಯೂ ಕೂಡ. ನೀವು ಸಮಾನರು ಎಲ್ಲಿ? ಓಟ್ ಕೊಡೋದ್ರಲ್ಲಿ, ರಾಜಕೀಯ ಅಧಿಕಾರದಲ್ಲಿ. ಆದರೆ ಶಕ್ತಿಯ ತೂಕದಲ್ಲಿ ನಾನು ಹೆಚ್ಚೋ ನೀವು ಹೆಚ್ಚೋ ಅಂತ ಯಾರಾದರೂ ಹೇಳಬೇಕಾಗುತ್ತೆ. ಕಣ್ಣಿಗೆ ಕಾಣಿಸುವಂಥದ್ದಾದರೆ, ಇಂಚು ಪಟ್ಟು ಹಿಡ್ಕೊಂಡು ನೋಡೋದಾದರೆ ಯಾರೂ ಹೇಳ್ಬೋದು. ಆದರೆ ಇದು ಬುದ್ಧಿಯ ಕೆಲಸ, ವಿವೇಕದ ಕೆಲಸ, ವಿವೇಚನೆಯ ಕೆಲಸ. ತಾರತಮ್ಯವನ್ನು ಅರಿಯುವ ಶಕ್ತಿ ಇರಬೇಕು. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರೋಲ್ಲ. ಇರುವಂಥವ್ರು ಕೆಲವರು ಇರ್ತಾರೆ, ಅವರು ಕಷ್ಟಪಡಬೇಕು. ಸೃಜನಶೀಲ ಸಾಹಿತಿಗಳಾಗಿರುವ ನೀವು ಸಾಹಿತಿ ಎಂಬ ಈ ದೊಡ್ಡ ಪದವನ್ನು ಅರ್ಥೈಸುವ ರೀತಿ ಯಾವುದು? ಸಾಹಿತ್ಯ ಅಂದರೆ ಸಹಿತವಾದದ್ದು, ಕೇವಲ ಯಾವುದನ್ನು ಸರಳೀಕರಣ ಮಾಡುವಂಥದ್ದಲ್ಲ, ಎಲ್ಲವನ್ನೂ ಒಳಗೊಂಡಂಥದ್ದು ಅದು ಸಾಹಿತ್ಯ. ಅಂದರೆ ತನ್ನ ಅನುಭವದ ಎಲ್ಲ ಮುಖಗಳನ್ನು, ಎಲ್ಲ ಪದಗಳನ್ನು ತೆಗೆದು ತೋರಿಸುವಂಥದ್ದು ಸಾಹಿತ್ಯ. ಅದಕ್ಕೆ ಸಹಿತವಾದ್ದು ಸಾಹಿತ್ಯ. ಯಾವ ಸಹಿತವಾದ್ದು? ಜೀವನದ ಎಲ್ಲ ಅನುಭವಗಳು ಕೂಡ ಸಹಿತವಾಗಿರುವಂಥದ್ದು ಸಾಹಿತ್ಯ. ಭಾಷೆಯ ಸರಿಯಾದ ಪ್ರಯೋಗವೇ ಸಾಹಿತ್ಯ ಅಂತ ಹೇಳಬೇಕಾಗುತ್ತೆ. ಬಾಕಿ ಎಲ್ಲ ಆಮೇಲೆ. ಭಾಷೆಯನ್ನು ಸರಿಯಾಗಿ ಉಪಯೋಗಿಸೋದಕ್ಕೆ ಕಾಗದಾದರೆ ಛಂದೋಬದ್ಧವಾಗಿ ಯಾವುದೋ ಒಂದು ಛಂದಸ್ ಬೇಕು. ಅದಕ್ಕೆ ಅದಿಲ್ಲ ಅಂತ ತಿಳ್ಕೊತಾಗ ಸುಳ್ಳು. ಲಯವನ್ನು ಹಿಡಿದು ಭಾಷೆಯನ್ನು ಉಪಯೋಗಿಸುವಂಥದ್ದು, ಭಾಷೆಯ ಎಲ್ಲ ಮೂಲಗಳಿಂದ ಅದಕ್ಕೆ ಸಾರವನ್ನು ಗ್ರಹಿಸುವಂಥದ್ದು. ಇದು ಗದ್ಯಲ್ಲೂ ಆಗ್ಬೋದು, ಪದ್ಯಲ್ಲೂ ಆಗ್ಬೋದು. ಆಯಿತು. ಈ ಸಾಹಿತ್ಯ ಸೃಷ್ಟಿ ತಮಗೆ ಗೊತ್ತಿರುವ ಹಾಗೆ ಬಹುಮಟ್ಟಿಗೆ ವೈಯಕ್ತಿಕ ಹಿನ್ನೆಲೆಯಲ್ಲೇ ಆಗುವಂಥದ್ದು. ಇಂಥದ್ದಕ್ಕೆ ಸಾಂಘಿಕವಾದಂಥ ಅಸ್ತಿತ್ವ ಕೊಟ್ಟಾಗ ಅದಕ್ಕೆ ಒಂದು ರೀತಿ ಕಟ್ಟುಪಾಡು ಹಾಕಿದಂತ ಆಗ್ತದೆ. ಇಂಥ ಸಾಂಘಿಕ ಸ್ವರೂಪ ಪಡೆದ ನಂತರವೇ ಸಾಹಿತ್ಯ ಕ್ಷೇತ್ರದಲ್ಲಿ ತರತಮ ಒಳಜಗಳಗಳು ಪ್ರಾರಂಭ ಆಗುವುದು ಸಹಜ. ಹೀಗಿರುವಾಗ ವೈಯಕ್ತಿಕ ನೆಲೆಯಲ್ಲೇ ಸಾಹಿತ್ಯ ಸೃಷ್ಟಿ ಮಾಡುವ ಲೇಖಕನ ಕರ್ತವ್ಯ ಏನಾಗಬೇಕು ಅಂತೀರಿ? ವೈಯಕ್ತಿಕ ನೆಲೆ ಆದರೂ ಕೂಡ ಅವನು ಮಾಡುವಂತಹದ್ದು ಸಾಮಾಜಿಕವಾದ ಭಾಷೆಯಲ್ಲಿ. ಆ ಭಾಷೆ ಕವಿಯ ಅಪ್ಪಂದಲ್ಲ, ಸಮಾಜದ್ದು.
ಅದಕ್ಕೊಂದು ಇತಿಹಾಸ ಇದೆ. ಆ ಭಾಷೆಯಲ್ಲಿ ಯಾವಾಗ ನಮ್ಮ ಅಭಿಪ್ರಾಯಗಳು ವ್ಯಕ್ತವಾದವೋ ಆಗ ಅದು ಸಾಮಾಜಿಕವೇ ಆಯಿತು. ಅದು ಸರಿ. ಆದರೆ ಈ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಸಾಂಘಿಕ ಅಸ್ತಿತ್ವ ಕೊಡೋದು ಸರಿ ಅಂತೀರಾ ನೀವು? ಅಂದರೆ ಸಾಹಿತ್ಯ ಪ್ರಿಯರ ಒಂದು ಸಂಸ್ಥೆ ಆಗ್ಬೋದು. ಅದು ದೊಡ್ಡದಾಗಬೇಕಾಗಿಲ್ಲ, ಜಾತ್ರೆ ಆಗಬೇಕಾಗಿಲ್ಲ, ಮೇಳ ಆಗಬೇಕಾಗಿಲ್ಲ. ಪ್ರತಿ ಊರಿನಲ್ಲೂ ಒಬ್ಬೊಬ್ಬರು ತಿಳಿದವರು ಹಿಂದಿನ ಕಾಲದಲ್ಲಿ ಕೆಲವು ವಿಷಯಗಳು ತಮ್ಮ ಅಭಿಪ್ರಾಯ ಹೇಳ್ತಾಯಿದ್ರು. ಅದೇ ರೀತಿ ಈಗಲೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಕೆಲವೇ ಮಂದಿ ಸಂಘಟಿತರಾಗಿ ಸತ್ಯವನ್ನು ಎತ್ತಿಡಬೇಕು, ನ್ಯಾಯವನ್ನು ಎತ್ತಿಡಬೇಕು. ಹಾಗೆಯೇ ಸಾಹಿತ್ಯದ ಘನತೆಯನ್ನು, ಶ್ರೇಷ್ಠತೆಯನ್ನು, ಮೌಲ್ಯಗಳನ್ನು ಎತ್ತಿಡಬೇಕು. ಈ ಜಾಗೃತ ಸಾಹಿತ್ಯ ಅನ್ನುವುದು ಪ್ರಗತಿಶೀಲ, ನವ್ಯ, ಬಂಡಾಯ, ದಲಿತ ಇತ್ಯಾದಿಗಳ ಹಾಗೆ ಕನ್ನಡ ಸಾಹಿತ್ಯದ ಒಂದು ಹೊಸ ಮಜಲು ಅಂತ ಕರಿಬಹುದೇ? ಹಂಗೆ ಕರಿಬಹುದಾದರೆ ಇದರ ಧೋರಣೆಗಳೇನು ಮತ್ತು ಇದರ ಗೊತ್ತು ಗುರುಗಳೇನು? ಜಾಗೃತ ಅಂದರೆ ಎಚ್ಚೆತ್ತದ್ದು ಅಷ್ಟೆ, ಹೊಸ ಒಂದು ಸಂಪ್ರದಾಯ ಅಲ್ಲ. ಸಾಹಿತಿಗಳು ತಮ್ಮ ಕೆಲಸದ ಪರಿಮಿತಿಗಳ ಬಗ್ಗೆ, ಗುಣಗಳ ಬಗ್ಗೆ, ಮೌಲ್ಯದ ಬಗ್ಗೆ, ತಾರತಮ್ಯದ ಬಗ್ಗೆ, ಶ್ರೇಷ್ಠತೆಯ ಬಗ್ಗೆ ತಕ್ಕ ಎಚ್ಚರಿಕೆ ಉಳ್ಳವರಾಗಬೇಕು ಅಂತ ಅಷ್ಟೇ. ಈ ಸಾಹಿತ್ಯ ಕ್ಷೇತ್ರದ ಸಂಘರ್ಷ ಸಮಾಜದ ವಿಕೃತ ವ್ಯವಸ್ಥೆಗಳನ್ನು ಬಯಲಿಗೆಳೆದು ಹೊಸ ವ್ಯವಸ್ಥೆಯೊಂದನ್ನು ನಿರ್ಮಿಸಲು ನಡೆಯಬೇಕು ಅನ್ನೋದು ಒಂದು ಮಾತು. ಇದಕ್ಕೆ ಬದಲಾಗಿ ಸಾಹಿತ್ಯ ಕ್ಷೇತ್ರದ ಒಳಗೇನೆ ಸಂಘರ್ಷ ನಡೆದರೆ ಅದರ ಸಾಮಾಜಿಕ ಗುರಿಗಳು ಗೌಣವಾಗಿ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಒಂದು ಥರದ ದೊಡ್ಡ ಸಂಶಯ ಮೂಡಬಹುದಲ್ಲ? ಎಲ್ಲಿ ಜನ ಸೇರ್ತಾರೋ, ವಿವಿಧ ಅಭಿಪ್ರಾಯದವರು, ವಿವಿಧ ಗುಣದವರು, ಸ್ವಭಾವದವರು ಸೇರಿದರೆ ಜಗಳ ಆಗೋದು ಸರಿ. ಜಗಳ ಮಾಡಿಕೊಳ್ಳದೆ ಇರೋದು ಬುದ್ಧಿವಂತನ, ವಿದ್ವಾಂಸನ ವಿವೇಕಿಯ ಲಕ್ಷಣ. ಸಾಹಿತಿಗಳಲ್ಲೂ ಕೂಡ ವಿವೇಕಿಗಳಾದವರು ಬಂದರೆ ಅವರು ಜಗಳ ಮಾಡ್ಕೊಳ್ಳೋದಿಲ್ಲ ಅಲ್ವೇ? ಅದು ಸಂಘರ್ಷ ಇದ್ದರೆ ಅದು ತಾತ್ವಿಕವಾಗಿರಬೇಕು. ತಾತ್ವಿಕ ಅಂದರೆ ಕಮ್ಯುನಿಸಮು, ಸೋಷಿಯಲಿಸಮು ಅಂತಾರಲ್ಲ, ಸಾಹಿತ್ಯದ ತತ್ವಗಳು. ಆಮೇಲೆ ಇಂದಿನ ಸಮ್ಮೇಳನಗಳೇನು ನಡೀತಾವಲ್ಲ, ಇವು ಸಾಹಿತ್ಯ ಕ್ಷೇತ್ರದ ಪ್ರಗತಿಗೆ ಪೂರಕ ಆಗಿವೆ ಅಂತ ನೀವು ಭಾವಿಸ್ತೀರಾ? ನೀವು ಎಂದೂ ಆಗಿಲ್ಲ. ಅದು ಹುಟ್ಟಿದ್ದು ಕೂಡ ಸಾಹಿತ್ಯದ ಬಗ್ಗೆ ಹೆಚ್ಚಾಗಿ ಕನ್ನಡದ ಬಗ್ಗೆ. ನಮ್ಮ ಹಿಂದಿನವರು ಆ ಕಾಲದಲ್ಲಿ ಕನ್ನಡ ಓದೋರಿಲ್ಲ, ಕನ್ನಡ ಮಾತಾಡಿದ್ರೆ ಕೇಳೋರಿಲ್ಲ, ಪುಸ್ತಕ ಬರೆದ್ರೆ ಓದೋರಿಲ್ಲ ಆಗಿತ್ತು. ಕೆಲವು ಮಂದಿ ಪಾಪ ಸಾಹಿತಿಗಳು ಬರೆಯೋದಕ್ಕೆ ತೊಡಗಿದ್ರು. ಅವರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು, ಅವ್ರು ಮುಂದಕ್ಕೆ ಬರಬೇಕು, ಜನ ಓದಬೇಕು, ಕೇಳಬೇಕು, ಕನ್ನಡದ ಬಗ್ಗೆ ಅಭಿಮಾನ ಹುಟ್ಟಬೇಕು ಅಂತ ಸಾಹಿತ್ಯ ಪರಿಷತ್ತಲ್ಲಿ ಕೆಲಸ ಮಾಡಿದ್ರು ನಮ್ಮ ಹಿರಿಯರು. ಮಾಡಿ ಸರಿ. ಆದರೆ ಆ ಸಾಹಿತ್ಯದ ಬಗ್ಗೆ ಏನು ಮಾಡಲಿಲ್ಲ ಅವರು. ಸಾಹಿತ್ಯ ಪ್ರಚಾರ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಮಾಡಿದ್ರು. ಅದಲ್ಲದೆ ಕನ್ನಡ ಅಭಿಮಾನವನ್ನು, ಕನ್ನಡದ ಅಭಿಮಾನ ಹುಟ್ಟುವಾಗ ಮಾಡಿದರು. ನಾವು ಒಳ್ಳೆಯ ಸಾಹಿತ್ಯ ಸೃಷ್ಟಿ ಮಾಡೋದಕ್ಕೆ, ಒಳ್ಳೆಯ ಸಾಹಿತ್ಯ ಯಾವುದು ಅಂತ ಅರಿಯೋದಕ್ಕೆ ಈ ಸಮ್ಮೇಳನಗಳನ್ನು ಬಳಸ್ಕೊಳ್ಳೋದು. ಈ ದೀರ್ಘವಾದಂಥ ಪರಂಪರೆ ಇರುವಂತಹ ಕನ್ನಡ ಸಾಹಿತ್ಯ ಕಾಲಮಾನಕ್ಕೆ ಅನುಗುಣವಾಗಿ ಸ್ಪಂದಿಸಿ ತಾನು ಮಾಡಬೇಕಾದ ಕೆಲಸವನ್ನು ಮಾಡ್ತಾನೆ ಬಂದಿದೆ. ಇದು ಇಂದು ಮಾಡಬೇಕಾದ ಕೆಲಸ ಏನಂತೀರಿ ಈ ಕನ್ನಡ ಸಾಹಿತ್ಯ ಕ್ಷೇತ್ರ? ಅದು ಹೇಳೋದು ಭಾಳ ಕಷ್ಟ. ಒಬ್ಬ ಒಳ್ಳೆಯ ಸಾಹಿತಿ, ಕವಿ ಏನು ಮಾಡ್ತಾನೆ ನೋಡಿಕೊಂಡು ಹೇಳಬೇಕಾಗುತ್ತೆ. ನಾವೇ ಹೇಳಿದರೆ ನಮ್ಮ ಅಭಿಪ್ರಾಯ ಕೇವಲ ವೈಯಕ್ತಿಕವಾಗಿ, ತಾತ್ಕಾಲಿಕವಾಗಿ ಆಗ್ಬೋದು. ಈಗ ಸಾಹಿತ್ಯ ಏನು ಮಾಡಬೇಕು ಅಂದರೆ ಜೀವನದಲ್ಲಿ ನಾವೇನು ಮಾಡಬೇಕು ಅಂತ ಕೇಳಿದಾಗುತ್ತೆ. ಯಾವ ರೀತಿ ಜೀವನ ಬೇಕಿಲ್ಲಿ ಅಂದರೆ ಈಗ ಎಲ್ಲ ಮೌಲ್ಯಗಳು ಬೆಲೆ ಕಳ್ಕೊಳ್ತಾ ಇವೆ. ರೂಪಾಯಿಗೆ 10 ಪೈಸಾ ಬೆಲೆ ಆದ ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮೌಲ್ಯಗಳಿಲ್ಲ. ಕೊಲ್ಲಬಹುದು, ಕಳ್ಳತನ ಮಾಡ್ಬೋದು, ಕುಡಿಬೋದು, ಒದಿಬೋದು, ಏನು ಬೇಕಾಗಿ ಮಾಡ್ಬೋದು ಈಗ ಅಂತ ಜನಕ್ಕೆ ಅನಿಸ್ತಾ ಇದೆ. ಈ ಒಂದು ಮೌಲ್ಯ ನಿರಸನದ ಈ ವಾತಾವರಣದಲ್ಲಿ ಮೌಲ್ಯದ ಆಧಾರದ ಮೇಲೆ ಬದುಕನ್ನು ನಡೆಸುವ ರೀತಿ ಎಂಥದ್ದು ಹೇಗಿರಬೇಕು, ಹೇಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾವ್ಯ ಬರಬೇಕು ಅಂತ ನನಗನ್ನಿಸುತ್ತೆ. ಈ ಕನ್ನಡ ಸಾಹಿತ್ಯ ಕ್ಷೇತ್ರದ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಜೀವನ ಹಸನಾಗಿದ್ದರೆ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾರೆ ಜನ. ಭಾವುಕರು, ಬುದ್ಧಿಶಾಲಿಗಳು, ಪ್ರತಿಭಾವಂತರು, ಕಲ್ಪನಾ ಶಕ್ತಿ ಉಳ್ಳವರು ಇದ್ದೇ ಇರ್ತಾರೆ, ಬಂದೇ ಬರ್ತಾರೆ. ಆದ್ದರಿಂದ ಭವಿಷ್ಯದ ಬಗ್ಗೆ ನನಗೆ
ಯಾವ ಚಿಂತೆಯೂ ಇಲ್ಲ. ಅಂದರೆ ಜೀವನವೇ ಕೆಟ್ಟು ಹೋಗ್ಬಿಟ್ರೆ ಒಳ್ಳೆಯ ಸಾಹಿತ್ಯ ಬರೋಲ್ಲ. ಜೀವನ ಕೆಟ್ಟು ಹೋಗಿದೆ ಈಗ, ಆದರೆ ಹೀಗೆ ಇರುತ್ತೆ ಅಂತ ನನಗೆ ಅನಿಸೋದಿಲ್ಲ. ಇದಕ್ಕೆಲ್ಲ ವಿಮೋಚನೆ ಬಂದೇ ಬರುತ್ತೆ. ಬಂದಾಗ ಹೊಸ ಪೀಳಿಗೆಯ ಹೊಸ ಲೇಖಕ ಬಂದೇ ಬರ್ತಾರೆ. ಅಂದರೆ ಆಶಾವಾದಿ. ಆಶಾವಾದ. ಒಳ್ಳೆಯದು ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರೇ. ಇಲ್ಲಿವರೆಗೆ ನಾವು ಕೇಳಿದಂಥ ಹಲವಾರು ಪ್ರಶ್ನೆಗಳಿಗೆ ನಿಮ್ಮವೇ ಆದಂಥ ಅಭಿಪ್ರಾಯಗಳನ್ನು ಹೇಳಿದ್ರಿ. ಈ ಸಂದರ್ಭದಲ್ಲಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ.